ಜನಕ್ಕೆ ಆರೋಗ್ಯ ಮಂತ್ರಿ ಅಧ್ಯಕ್ಷರೇ ಒಂದ್ ನಿಮಿಷ, ಕೇಂದ್ರ ಸರ್ಕಾರ ಏನೋ ಇದು ಮಾಡ್ತು, ನೀವು ನಮ್ ರಾಜ್ಯ ಸರ್ಕಾರ ಮುಂದೆ ಬಿದ್ದು ಫಸ್ಟ್ ಇದನ್ನ ಇಂಪ್ಲಿಮೆಂಟ್ ನಮ್ ರಾಜ್ಯದಲ್ಲಿ ಮಾಡಿದ್ರೆ ಹಳ್ಳಿಗಳಲ್ಲಿ ಶಾಸಕರು ಓಡಾಡಕ್ ಆಗ್ತಾ ಇಲ್ಲ. ಕಡು ಬಡವರು BPL ಕಾರ್ಡ್ ನ ಆಸ್ಪತ್ರೆ ಹೃದಯ ಚಿಕಿತ್ಸೆ ಅದಕ್ಕೆ ಅಂತ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಏನಾಗಿದೆ, ಮಗ ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿರ್ತಾನೆ, ಅವನೇನೋ ಸಾಲ ಸೂಲ ಮಾಡಿ ಒಂದ್ ಕಾರ್ ತಗೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೊಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾನೆ. ಇದು ವೆರಿ ಇಂಪಾರ್ಟೆಂಟ್ ಇದೆ ಅಧ್ಯಕ್ಷ, ಇದು ಹಳ್ಳಿಗಳ ಸಮಸ್ಯೆ. ಅಧ್ಯಕ್ಷ ಒಂದೇ ನಿಮಿಷ, ಇದು ವೆರಿ ಇಂಪಾರ್ಟೆಂಟ್, ಹಳ್ಳಿಗಳ ಸಮಸ್ಯೆ ಆಗ್ತಾ ಇದೆ. ನಾವು ಹಳ್ಳಿಗಳಲ್ಲಿ ಓಡಾಡಕ್ ಆಗಲ್ಲ, ಎಲ್ಲ ಹಿಡ್ಕೊಳ್ತಾ ಇದಾರೆ ನಮ್ಮನ್ನ. ಏನಾಗ್ತಾ ಇದೆ, ಇವ್ರು ಏನ್ ಮಾಡಿದಾರೆ, ಒಂದ್ ಸೆಕೆಂಡ್ ನಾ ಚರ್ಚೆ ಮಾಡಿದ್ರೆ ನಂಗೆ ಗೊತ್ತಿದೆ ವಿಷಯ ಎಲ್ಲ. ನಾನು ಇಲ್ಲಿ ಕೇಳಿ ರವಿ ಅವರೇ, ಇಲ್ಲಿ ಕೇಳಿ. ಈ ಹಿಂದೆ 35,000 ರೂಪಾಯಿ ಇನ್ಕಮ್ ಯಾರಿದ್ರು ಕೂಡ ಅವರು APL ಆಗ್ತಾ ಇದ್ರು. ಎಲೆಕ್ಟ್ರಿಸಿಟಿ ಬಿಲ್ ಉಂಟಲ್ಲ, 350 ರೂಪಾಯಿ ಬಂದ್ರು ಕೂಡ ಅವರು APL ಆಗ್ತಾ ಇದ್ರು. ಯಾರ ಮನೆಯಲ್ಲಿ ಬೈಕ್ ಮತ್ತು ಟಿವಿ ಇದ್ರೆ ಅವ್ರು ಕೂಡ ಇವತ್ತು ಇದನ್ನೆಲ್ಲ ಕೂಡ ಹಿಂದಿನ ಸರ್ಕಾರ ತೆಗೆದು ಬರೇ 4 ಅಂಶದ ತಂದು ನಿಲ್ಲಿಸಿದೆ. 1 ಲಕ್ಷ ತನಕ ಇನ್ಕಮ್ ಯಾಕೆ ಅಂತ ಹೇಳಿದ್ರೆ 10,000 ದುಡಿಯೋರು ಕೂಡ ವ್ಯಾಪ್ತಿಗೆ ಬರ್ಬೇಕಂತ ಹೇಳಿ. ಈಗ ನಿಮ್ದೇನಂದಿಲ್ಲ, ಕಳೆದ ವರ್ಷಗಳಲ್ಲಿ ಸಂಬಳ ವೇತನ ಜಾಸ್ತಿ ಆಗಿದೆ, ಅವ್ರಿಗೆ ಇನ್ಕಮ್ ಜಾಸ್ತಿ ಮಾಡೋದು ನೀವು ಸರ್ಕಾರ ಅದನ್ನ ಕೇಳಿ, ಅದು ಬಿಟ್ಟು ಬೇರೆ ಪ್ರಯೋಜನ ಇಲ್ಲ. ಆಯ್ತು, ಕೇಂದ್ರ ರಾಜ್ಯ ಬೇಡ ಮಾರೆ, ಯಾಕೆ ಸರ್ಕಾರ ನೀವು ಹೇಳಷ್ಟು ಸುಲಭ ಇಲ್ಲ. ಕೇಂದ್ರ ಸರ್ಕಾರ ಅಲ್ಲ, ಸಭಾಧ್ಯಕ್ಷರೇ ತಾವು ತಪ್ಪು ಮಾಹಿತಿ ಕೊಡುವಂತದ್ದಾಗ್ತಿದೆ. ರಾಜ್ಯ ನಾನು ಅದನ್ನ ಹೇಳಿದ್ರೆ ರಾಜ್ಯ ಸರ್ಕಾರ ನಿಶ್ಚಯ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಟಾರ್ಗೆಟ್ ಫಿಕ್ಸ್ ಮಾಡಿರ್ತದೆ, ಏನ್ ಟಾರ್ಗೆಟ್? ಇಷ್ಟು ಜನಸಂಖ್ಯೆ ಐ ನೋ ಆಲ್ ದಿಸ್. ಚರ್ಚೆ ಮಾಡಿ ಆಯ್ತು. ಸುರೇಶ್ ಎಸ್.ಎನ್. ನಾರಾಯಣ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.